ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವೆಂಕಟೇಶ್. ಮೊದಲ ಬಾರಿಗೆ ಎಲ್ಲರಿಗೂ ಗಣತಂತ್ರ ದಿನೋತ್ಸವ ಶುಭಾಶಯಗಳು. ನಾವು ಪ್ರತಿ ವರ್ಷ ಈ ಜನವರಿ 26ನೇ ತಾರೀಕು ಗಣತಂತ್ರ ದಿನೋತ್ಸವ ಅನ್ನೋ ಸಮಾರಂಭ ನಾವು ಆಚರಿಸ್ತೀವಿ. ಹಾಗೆ ಪ್ರತಿ ಇಂಡಿಯನ್ ಒಬ್ಬ ಈ ದಿವಸ ಆಚರಣೆ ಮಾಡೋದು ತುಂಬ ಹೆಮ್ಮೆಯಾಗಿರುತ್ತೆ. ಯಾಕಂದರೆ ನಾವು ಎಷ್ಟೋ ವರ್ಷಗಳು ಬ್ರಿಟಿಷರ ಜೊತೆ ಹೋರಾಡಿ ತಗೊಂಡಿರೋಂಥ ಸ್ವಾತಂತ್ರ್ಯವನ್ನು ನಾವೆಲ್ಲರೂ ನಮ್ಮ ಮುಂದೆ ಬರೋವಂಥ ತಲೆಮಾರುಗಳು ಇದನ್ನು ಸಕ್ರಮವಾಗಿ ಉಪಯೋಗಿಸ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ಎಷ್ಟೋ ಜನ ಪುಣ್ಯಾತ್ಮರು, ಎಷ್ಟೋ ಜನ ಸ್ವಾತಂತ್ರ್ಯ ಹೋರಾಟಗಾರರು ಇದನ್ನು ಯೋಚನೆ ಮಾಡಿ 1950 ಜನವರಿ 26ನಲ್ಲಿ ನಮಗೆ ಈ ರಾಜ್ಯಾಂಗ ಅನ್ನೋ ಒಂದು ಪುಸ್ತಕ, ಅದೊಂದು ನಿಬಂಧನೆ ತಗೊಬರ್ತಾರೆ. ಆ ರಾಜ್ಯಾಂಗದ ಮೂಲಕ ನಾವು ಅನೇಕ ನಮ್ಮ ಹಕ್ಕುಗಳನ್ನ ಪಡ್ಕೊತೀವಿ. ಅದರಲ್ಲಿ ಮುಖ್ಯವಾಗಿ ಮಾತಾಡೋ ಹಕ್ಕು ಮತ್ತು ನಮ್ಮ ಸ್ವೇಚ್ಛೆ ಮತ್ತು ಸ್ವತಂತ್ರ ಮತ್ತು ನಮ್ಮ ಜೀವನಕ್ಕೂ ಬೇಕಾಗಿರೋವಂಥ ಇಂಡಿಪೆಂಡೆನ್ಸ್, ಇವೆಲ್ಲನೂ ನಾವು ಅದ್ರ ಮೂಲಕ ತಗೊತೀವಿ. ಅಂಥ ನಮಗೆ ವರವನ್ನು ಕೊಟ್ಟಂಥ ದೊಡ್ಡವರು ಸ್ವತಂತ್ರಗಾರನ್ನು ನೆನೆಸ್ಕೋಬೇಕಾಗಿರೋಂಥ ದಿವಸ ಇವತ್ತು. ಈ ಜನವರಿ 26ನೇ ತಾರೀಕನ್ನು ನಾವು ಏನಕ್ಕೆ ಆಚರಣೆ ಮಾಡಬೇಕು ಅನ್ನೋದು ಒಂದು ಸರ್ತಿ ಯೋಚನೆ ಮಾಡಬೇಕು. ಸುಮ್ಮನೆ ನಾವು ಜನವರಿ 26 ಒಂದು ಫ್ಲಾಗ್ ಹಾಸ್ಟಿಂಗ್ ಮಾಡಿಬಿಟ್ಟು ಜೆಂಡಾ ಹಾರಿಸ್ಬಿಟ್ಟು ಬಂದು ರಜಾ ಇದೆ ಅಂತ ಮನೆಯಲ್ಲಿ ಕೂತ್ಕೊಂಬೋದಲ್ಲ. ಅದು ಯಾಕೆ ಬಂತು, ಏನು, ಎಷ್ಟು ಜನ ಕಷ್ಟ ಬಿದ್ದವ್ರೆ, ಇದಕ್ಕೆ ಎಷ್ಟು ಜನ ಪ್ರಾಣ ತ್ಯಾಗ ಮಾಡ್ಯವ್ರೆ, ಅವ್ರನ್ನೆಲ್ಲ ಒಂದು ಸರ್ತಿ ಸ್ಮರಣೆ ಮಾಡ್ಕೋಬೇಕು. ನಿಮಗೆ ಒಂದೇ ಒಂದು ಚಿಕ್ಕ ಇದು ಕೊಡ್ತೀನಿ. ನಮ್ಮ ಕರ್ನಾಟಕದಲ್ಲೇ ದಕ್ಷಿಣ ಜಲಿಯನ್ ವಾಲಾ ಬಾಗ್ ಅಂತ ಕರೆಯುವಂಥ ಒಂದು ಪ್ರದೇಶ ಇದೆ. ಆ ಪ್ರದೇಶ ಬಂದುಬಿಟ್ಟು ನಮಗೆ ಈ ಚಿಕ್ಕಬಳ್ಳಾಪುರ ಡಿಸ್ಟಿಕ್ನಲ್ಲಿ ಗೌರಿಬಿದನೂರು ಹತ್ರ ಇದೆ. ಇದು ಬಂದುಬಿಟ್ಟು ಬಿದ್ರಾಸತ್ವ ಆಗಿರುತ್ತೆ. ಅಲ್ಲಿ ನೀವು ಹೋಗಿ ನೋಡಿದರೆ ಎಷ್ಟೋ ಜನ ಪ್ರಾಣತ್ಯಾಗ ಮಾಡಿರೋ ಅಮರಗೋರ, ಆ ಸ್ವತಂತ್ರ ಯೋಧರ ಒಂದು ಸ್ಮಾರಕ ಚಿಹ್ನ ಕೂಡ ಇರುತ್ತೆ. ಅವ್ರಿಗೆ ಸಂಬಂಧಪಟ್ಟಿರೋಂಥ ಒಂದು ಗುರುತುಗಳು ಕೂಡ ಅಲ್ಲಿ ಮ್ಯೂಸಿಯಂ ಥರ ಮಾಡಿ ಇಟ್ಟವ್ರೆ. ಒಂದು ಬಾರಿ ನೀವು ಅಲ್ಲಿಗೆ ಹೋದ್ರಾಗ ಎಷ್ಟು ಜನ ನಮಗೋಸ್ಕರ ಪ್ರಾಣ ತ್ಯಾಗ ಮಾಡ್ಯವ್ರೆ, ಅವ್ರ ಕಷ್ಟಗಳೇನು, ಅವ್ರಿಗೆ ಯಾವ ಥರ ಜೀವನ ಮಾಡ್ತಿದ್ರು ಅನ್ನೋದನ್ನು ಒಂದು ಸರ್ತಿ ನಾವು ಊಹನೆ ಕೂಡ ಮಾಡೋಕ್ಕಾಗಲ್ಲ. ಈಗಿರೋ ನಮ್ಮ ಸಿಚುವೇಶನ್ಗೂ ಅವ್ರಿಗೆ ಆ ಟೈಮ್ನಲ್ಲಿ ಇರೋಂಥ ಸಿಚುವೇಶನ್ಗೂ ಅವರು ಅಷ್ಟು ಕಷ್ಟ ಬಿದ್ದು ಅವ್ರ ಪ್ರಾಣಗಳು, ಅವರು ಜೀವನ, ಅವರು ಸರ್ವಸ್ವ ಎಲ್ಲ ಈ ಮಣ್ಣಿಗಾಗಿ, ಈ ನಮಗಾಗಿ ತ್ಯಾಗ ಮಾಡಿ ಅವರು ತಂದುಕೊಟ್ಟಂಥ ಈ ಭಿಕ್ಷೆ ಏನಿದೆಯೋ ಅದನ್ನು ನಾವು ಯಾವತ್ತೂ ಮರಿಬಾರ್ದು. ಅದನ್ನು ದುರುಪಯೋಗ ಕೂಡ ಪಡಿಸ್ಬಾರ್ದು. ಯಾಕಂದಾಗ ಅವರು ಯಾವ ಥರ ನಮಗಾದರೆ ಕೊಟ್ಟೆವರು ಈ ಸ್ವತಂತ್ರವನ್ನು, ಈ ನಾವು ತಕ್ಕಂಥ ಹಕ್ಕುಗಳನ್ನ, ಈ ರಾಜ್ಯಾಂಗನ ಯಾವ ಥರ ಕೊಟ್ಟವರು ಅದನ್ನು ನಾವು ನಮ್ಮ ಮುಂದೆ ತರೋಕ್ಕೂ ಅದೇ ಥರ ಕೊಡಬೇಕಂತ ನಾನು ನಿಮ್ಮೆಲ್ಲರಿಗೂ ವಿನಂತಿ ಮಾಡ್ಕೊತೀನಿ. ಇತ್ತೀಚೆಗೆ ಸ್ವಲ್ಪ ಬದಲಾವಣೆ ಜಾಸ್ತಿ ಆಗಿದೆ. ಯಾಕಂದರೆ ಈ ಫೇಸ್ಬುಕ್, ವಾಟ್ಸಪ್, ಟ್ವಿಟ್ಟರ್, ಈ ಸೋಷಲ್ ಮೀಡಿಯಾ ಎಲ್ಲ ಬಂದಾಗಿನಿಂದ ಇನ್ನೂ ಜಾಸ್ತಿ ಆಗಿದೆ. ಬಟ್ ನಾನೇನು ಹೇಳ್ತಿದ್ದೀನಿ ಅಂದರೆ, ಎಷ್ಟೇ
ನಾವು ಅಡ್ವಾನ್ಸ್ ಆಗಿ ಹೋದರೂ ಕೂಡ ನಮ್ಮ ಹಿಂದೂ ನಮ್ಮ ಭಾರತ ಮಾತೆನ ನಾವು ಮರೆಯಬಾರದು, ನಮ್ಮ ಕರ್ತವ್ಯಗಳನ್ನ ನಾವು ಮರೆಯಬಾರದು. ಯಾವತ್ತೂ ನಾವು ಈ ರಾಜ್ಯಾಂಗ ಒಳಗಡೆನೇ ಇರಬೇಕೇ ಆಗಲಿ, ರಾಜ್ಯಾಂಗನ ಬಿಟ್ಟು ಹೊರಗಡೆ ಹೋಗಬಾರ್ದು, ಅದನ್ನು ಎದುರಿಸಬಾರ್ದು. ಅದರಿಂದ ನಾನು ನಿಮ್ಮೆಲ್ಲರಿಗೂ ವಿನಂತಿ ಮಾಡ್ಕೊತೀನಿ, ನಾವು ಯಾವತ್ತೂ ಋಣಿಯಾಗಿರೋಣ ಈ ಭಾರತ ಮಾತೆಗೆ. ಇನ್ನೊಮ್ಮೆ ನಿಮ್ಮೆಲ್ಲರಿಗೂ ಗಣತಂತ್ರ ದಿನೋತ್ಸವ ಶುಭಾಕಾಂಕ್ಷೆಗಳು. ಜೈ ಭಾರತ್ ಮಾತೆ.